ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಗಣೇಶ ಚತುರ್ಥಿ ಹತ್ರ ಬರ್ತಾ ಇದೆ. ಗಣೇಶನನ್ನ ಆರಾಧನೆ ಮಾಡೋದಕ್ಕೆ ಮುಂಚೆ ಎಲ್ಲರೂ ಗೌರಿ ವ್ರತವನ್ನ ಮಾಡ್ತಾರೆ. ಹಾಗಾದ್ರೆ ಈ ಗೌರಿ ವ್ರತದ ವಿಶೇಷತೆ ಏನು, ಇದರ ಬಗ್ಗೆ ಇವತ್ತಿನ ಸುಹಾಸಿನಿ ತಿಳ್ಕೊಳ್ಳೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಸ್ವರ್ಣ ಗೌರಿ ಹಬ್ಬದ ಬಗ್ಗೆ ನಮಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಗೋಪಾಲಕೃಷ್ಣ ಶಂಭು ಪಂಡಿತರು. ಪಂಡಿತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪಂಡಿತರೆ, ಸಾಮಾನ್ಯವಾಗಿ ನಾವು ಗಣೇಶ ಚತುರ್ಥಿಯನ್ನು ಆಚರಿಸಬೇಕಾದ್ರೆ ಸ್ವರ್ಣಗೌರಿ ವ್ರತವನ್ನು ಮಾಡಿ ನಂತರವೇ ಆಚರಿಸ್ತೀವಿ. ಈ ಸ್ವರ್ಣಗೌರಿ ವ್ರತದ ವಿಶೇಷತೆ ಏನು? ಇಲ್ಲಿ ಬಹಳಷ್ಟು ವಿಶೇಷ ಇದೆ. ಯಾಕಂದರೆ ಸ್ವರ್ಣಗೌರಿ ಮತ್ತು ಹರಿತಾಲಿಕಾ ಅಂತ ಅದೇ ದಿವಸ ವ್ರತಾಚರಣೆ ಮಾಡೋದು. ಚಕೋರ ನೇತ್ರೆ ಚಪಲಾಯತಾಕ್ಷಿ ಸುವರ್ಣ ದಿವ್ಯಾಂಬರ ರತ್ನ ಶೋಭಾ ಕಲ್ಯಾಣ ಗೌರಿ ಶುಭಮಂಗಲಾಕ್ಷಿ ವಧೂವರಾಭ್ಯಾಂ ವರದಾ ಭವಂತು ಅಂತ ಹೇಳ್ತೀವಿ. ವಧೂವರರಿಗೆ ಮಂಗಲವನ್ನು ಉಂಟು ಮಾಡಬೇಕು ಅಂತಾದರೆ ಆ ಸ್ವರ್ಣಗೌರಿ ಬೇಕು. ಹಾಗಾಗಿ ಅವಳನ್ನು ಹೇಗಿದ್ದಾರೆ ಅಂದರೆ ಚಕೋರ ನೇತ್ರೆ ಅವಳು. ಹಾಗೆ ಕಣ್ಣುಗಳೆಲ್ಲ ಚಪಲಾಯತಾಕ್ಷಿ, ಅವಳು ಬಹಳ ಸುಂದರವಾಗಿರ್ತಾಳೆ. ಅವಳ ಕಣ್ಣು, ಅವಳ ಬಣ್ಣ, ಅವಳ ರೂಪವನ್ನೆಲ್ಲ ವರ್ಣನೆ ಮಾಡಿ ಅವಳು ಅಂಥ ಗೌರಿಯು ಈ ಒಂದು ಮಕ್ಕಳಿಗೆ ವಧೂವರರಿಗೆ ಮಂಗಲವನ್ನು ಉಂಟು ಮಾಡಲಿ. ಇಲ್ಲಿ ಗೌರಿ ಅನ್ನುವ ಪದ ಶಿವನ ಪತ್ನಿಗೂ ಗೌರಿ ಅಂತ ಕರೆದಿದೆ. ಉಮಾ ಕಾತ್ಯಾಯನಿ ಗೌರಿ ಕಾಳಿ ಹೈಮವತೀಶ್ವರ ಅಂತ ಹೇಳಿದ್ದಾರೆ. ಗೌರಿ ಅಂದರೆ ಈಶ್ವರನ ಹೆಂಡತಿಯು ಗೌರಿ. ಹಾಗೆಯೇ ಇದರ ಜೊತೆಗೆ ಗೌರಿ ಅಂದರೆ ಸಣ್ಣ 9 ವರ್ಷದ ಕುಮಾರಿಯರುಗಳಿದ್ದಾರೆ. ಕನ್ಯಾಕುಮಾರಿ, ಗೌರೀತು, ನಗ್ನಿತ, ನಾಗತಾರ್ಥವ ಅಂತ ಹೇಳ್ತಾರೆ. ಹಾಗಾಗಿ ಗೌರ ಅಂದರೆ ಶ್ರೇಷ್ಠವಾದದ್ದು ಅಂತ. ಸಾಮಾನ್ಯವಾಗಿ ಋತುಮತಿಯಾಗದೇ ಇರುವಂಥ ಹೆಣ್ಣುಮಕ್ಕಳನ್ನು ಗೌರಿ ಅಂತ ಕರೀತಾರೆ. ಹಾಗಾಗಿ ಅವರೆಲ್ಲ ಶ್ರೇಷ್ಠರು ಅಂತ. ಇಲ್ಲಿ ಶಿವನ ತಾಯಿಯಾದಂಥ, ಶಿವನ ಹೆಂಡತಿಯಾದಂಥ ಪಾರ್ವತಿಯು ಗೌರಿ ಅಂತ. ಆ ಗೌರಿ ಬಂದ್ರೇ ಗಣೇಶ ಬರ್ತಾನೆ. ಹಾಗಾಗಿ ಮಗನನ್ನು ಕರೆಯುವಾಗ ತಾಯಿ ಕರೆದರೆ ಯಾವಾಗಲೂ ಒಂದು ಲಕ್ಷ್ಮೀನಾರಾಯಣ ಹೃದಯದಲ್ಲಿ ಒಂದು ಮಾತು ಬರ್ತದೆ, ವತ್ಸಂ ತ್ವರಿತಮಾಗತ್ಯ ಸಂಪ್ರೀಣಯತಿ ವತ್ಸಲ. ಯಾವಾಗ ಮಗ ಅಂಬಾ ಅಂತ ಕರೆತಾನೋ ಆಗ ತಾಯಿ ಓಡಿ ಬರ್ತಾಳಂತೆ. ಹಾಗಾಗಿ ಇಲ್ಲಿ ತಾಯಿ ಎಲ್ಲಿ ಹೋಗ್ತಾಳೋ ಅಲ್ಲಿ ಗಣೇಶ ಹಿಂಬಾಲಿಸ್ತಾನೆ. ಹಾಗಾಗಿ ನಾಳೆಗೆ ಗಣೇಶನ ತರಬೇಕು ಅಂತಾದರೆ ಇವತ್ತು ತಾಯಿಯನ್ನೇ ಕರೆದು ಬಿಟ್ಟರೆ ಹೇಗಾಗಲೂ ವತ್ಸನ ಜೊತೆಗೆ ತಾಯಿ ಇದ್ದೇ ಇರ್ತಾಳೆ. ಹಾಗಾಗಿ ಕರುವಿನ ಜೊತೆಗೆ ತಾಯಿ ಆಕಳಿದ್ದ ಹಾಗೆ ಈ ಗೌರಿಯ ಜೊತೆಗೆ ಗಣೇಶ ಇರ್ತಾನೆ. ಹಾಗಾಗಿ ಇಡೀ ವರ್ಷದಲ್ಲಿ ಶ್ರೇಷ್ಠವಾದ ವ್ರತ ಗಣೇಶ ವ್ರತ. ಹಾಗಾಗಿ ಇನ್ನೇನು ಗಣೇಶ ವ್ರತ ಬರ್ತಾ ಇದೆ. ಗಣೇಶ ವ್ರತದ ಮೊದಲನೇ ದಿವಸ ಆ ಗೌರಿಯನ್ನು ಕರೆತಂದು ಗೌರಿ ಹತವನ್ನು ಆಚರಣೆ ಮಾಡ್ತಾರೆ. ಅದಕ್ಕೂ ಬಹಳ ಹಿನ್ನೆಲೆ ಕಥೆಗಳಿದೆ. ಗೌರಿ ವ್ರತ ಆ ದಿವಸ ಯಾಕಾಯಿತು, ಹರಿತಾಲಿಕಾ ವ್ರತ ಅಂದರೆ ಏನು, ಹಾಗಾಗಿ ಆ ಸ್ವರ್ಣಗೌರಿ ವ್ರತ ಅನ್ನುವ ಉದ್ದೇಶ ಯಾಕಾಯಿತು, ಇದೆಲ್ಲ ಅದು ಆಚರಣೆ ಮಾಡಿದ ಕಥೆ ಹಿನ್ನೆಲೆಗಳಿದೆ. ಅದನ್ನು ಮತ್ತೆ ಮುಂದುವರಿಸೋಣ. ಈ ಹರಿತಾಲಿಕಾ ವ್ರತ ಮತ್ತು ಸ್ವರ್ಣಗೌರಿ ವ್ರತದ ವಿಶೇಷತೆ ಏನು, ಈ ಎರಡಕ್ಕೂ ಇರುವಂತಹ ವ್ಯತ್ಯಾಸ ಏನು ಪಂಡಿತ? ಈಗ ಹರಿತಾಲಿಕಾ ವ್ರತ ಅಂದರೆ ಪಾರ್ವತಿ ಮಾಡಿದಂಥ ವ್ರತ. ಹಾಗಾಗಿ ಪಾರ್ವತಿಯು ಹಿಂದೆ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರಿ ಅಂತ ಒಂದು ನಗರ ಇರ್ತದೆ. ಅಲ್ಲಿ ಇದರಲ್ಲಿ ಚಂದ್ರಪ್ರಭು ಅನ್ನುವಂತಹ ಒಂದು ಅರಸ ಇರ್ತಾನೆ. ಆ ಅರಸ ಬಹಳ ದೊಡ್ಡ ಶ್ರೀಮಂತ ವ್ರತ. ಇದು ಸ್ವರ್ಣಗೌರಿ ವ್ರತದ ಕಥೆ. ಅದರ ಹಿನ್ನೆಲೆಯಲ್ಲಿ ಆ ಅರಸನಿಗೆ 2 ಪತ್ನಿಯರಾಗಿದ್ದರು. ಹಾಗಾಗಿ ಪುರಾಣಗಳಲ್ಲೂ ನೋಡಿದಾಗ ಈ 2 ಮದುವೆ ಮಾಡಿಕೊಳ್ಳೋದು ಹಿಂದೂ ಇತ್ತು ಅಭ್ಯಾಸ ಅಂತ ಕಾಣುತ್ತೆ. ಆದರೆ ಅವನಿಗೆ 2 ವಿವಾಹ ಆದ ನಂತರ ಒಂದು ಹೆಂಡತಿ ಬಹಳ ಪತಿಪ್ರಿಯಳು, ಯಾವಾಗಲೂ ಭಕ್ತಿ, ಪತಿಯನ್ನು ಚೆನ್ನಾಗಿ ನೋಡ್ಕೊಳ್ತಿದ್ರು. ಇನ್ನೊಂದು ಸರಿ ವಿರೋಧ, ಪತಿಯನ್ನು ಕಂಡ್ರೆ ಆಗ್ತಾ ಇಲ್ಲ, ಇನ್ನೊಂದು ಸವತಿಯನ್ನು ಕಂಡ್ರೆ ದ್ವೇಷ, ಮತ್ಸರ, ಹೀಗೆ ಮಾಡ್ತಾ ಇರ್ತೀನಿ. ಇಂಥ ಪ್ರಸಂಗದಲ್ಲಿ ಒಂದು ದಿವಸ ಚಂದ್ರಪ್ರಭ ಏನು ಮಾಡ್ತಾನೆ ಅಂದರೆ ಮನೆಯಲ್ಲಿ ಪತ್ನಿಯರ ಈ 2 ಜನರ ಜಗಳದ ಮಧ್ಯದಲ್ಲಿ ಬೇಸತ್ತು ಮೃಗಬೇಟೆಗಾಗಿ ಅರಣ್ಯಕ್ಕೆ ಹೋಗ್ತಾನೆ. ಅರಣ್ಯಕ್ಕೆ ಹೋದಾಗ ಅರಣ್ಯದಲ್ಲಿ ಬಹಳಷ್ಟು ಹೊತ್ತು ಎಲ್ಲ ಮೃಗಬೇಟೆ ನಡೆದ ವಿಶ್ರಾಂತಿಗಾಗಿ ಒಂದು ಸರೋವರದ ಸಮೀಪದಲ್ಲಿ ಹೋಗಿ ಕುಳಿತಿದ್ದ. ಆಗ ಅಪ್ಸರ ಸ್ತ್ರೀಯರೆಲ್ಲ ಬಂದು ಆ ಸರೋವರದಲ್ಲಿ ಸ್ನಾನ ಮಾಡಿ ಅಲ್ಲೆಲ್ಲ ಸ್ವರ್ಣಗೌರಿ ವ್ರತವನ್ನು ಮಾಡಿಕೊಂಡು ಹೇಳ್ತಾ ಇದ್ದರು. ಸ್ವರ್ಣಗೌರಿ ವ್ರತ ನಾನು ಮಾಡ್ತೇನೆ. ಯಾಕೆ ಮಾಡ್ತೇನೆ ಅಂದರೆ ಸವತಿ ಮತ್ಸರ ಅನ್ನೋದು ಹೋಗುತ್ತೆ. ಎಲ್ಲಿ 2 ಜನ ಮದುವೆ ಹಾಕೊಂಡು ಜಗಳ ಮಾಡ್ಕೊಳ್ತಾರ ಅಲ್ಲಿ ಅವೆಲ್ಲ ಹೋಗುತ್ತೆ ಅನ್ನೋ ಮಾತು ಕೇಳ್ತಾ ಇದ್ರು. ಇವನಿಗೂ ಸಹ ಇವನ ಮನೆಯಲ್ಲಿರುವ ಸಮಸ್ಯೆಗಳೇ ಅದಾಗಿತ್ತು. ಆನಂತರ ಸ್ವಲ್ಪ ಸಮೀಪಕ್ಕೆ ಹೋಗಿ ಅವರನ್ನೆಲ್ಲ ಕೇಳ್ತಾನೆ, ಅಪ್ಸರ ಸ್ತ್ರೀಯನ್ನು, ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ಯಾಕೆ ಈ ವ್ರತ ಮಾಡ್ತೀರಿ, ಈ ವ್ರತದ ಮಹಿಮೆ ಏನು, ಇದರಿಂದ ಎಂಥ ಫಲ ಸಿಗ್ತದೆ ಅಂತ ಕೇಳಿದಾಗ ಚಂದ್ರಪ್ರಭನಿಗೆ ಅಪ್ಸರ ಸ್ತ್ರೀಯರು ಹೇಳ್ತಾರೆ, ಇದು ಸ್ವರ್ಣಗೌರಿ ವ್ರತ ಅಂತ ನಾವು ಮಾಡ್ತೇವೆ. ಈ ಸ್ವರ್ಣಗೌರಿ ವ್ರತವನ್ನು ಮಾಡೋದರಿಂದ 2 ಜನ ಪತ್ನಿಯರಾದಂತಹ ಆ ಪತಿಗಳಿಗೆ ಬರುವಂಥ ಕಷ್ಟ ನಿವಾರಣೆ ಆಗುತ್ತೆ. ಇದನ್ನು ಮಾಡಿಸ್ಬೇಕು. ಇದನ್ನು ಮಾಡುವುದರ ಮೂಲಕವಾಗಿ ಆ ಪತಿ ಪತ್ನಿಯರಲ್ಲಿ ಅನ್ಯೋನ್ಯತೆ ಹೆಚ್ಚಾಗತ್ತೆ, ಆ ದ್ವೇಷಗಳು ಕಡಿಮೆ ಆಗುತ್ತೆ ಅಂತ ಆ ವ್ರತದ ವಿಧಿವಿಧಾನವನ್ನು ಮಾಡುವ ವಿಷಯಗಳನ್ನೆಲ್ಲ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಆನಂತರ ಆ ಸ್ವರ್ಣಗೌರಿ ವ್ರತವನ್ನು ತನ್ನ ಮನೆಗೆ ಬಂದು ಮಾಡಿಸ್ತಾನೆ. ಮಾಡಿಸಿ ಪ್ರಸಾದ ಕೊಟ್ಟು ಕೂಡಲೇ ತನ್ನ ಹಿರೇ ಹೆಂಡತಿ ಭಕ್ತಿಯಿಂದ ಕೂತ್ಕೊಂಡು ಮಾಡ್ತಾಳೆ, ಪ್ರಸಾದ ತಗೊಳ್ತಾಳೆ. 2ನೇ ಹೆಂಡತಿ ಆ ಪ್ರಸಾದನೆಲ್ಲ ತಿರಸ್ಕಾರ ಮಾಡಿ ಹೋಗ್ತಾಳೆ. ಆಗ ಅವಳಿಗೆ ಅಹಂಕಾರ ಬಂದಿರುತ್ತೆ. ಬಂದ ನಂತರ ಅವಳಲ್ಲಿಂದ ಹೊರಟ ನಂತರ ಯಾರೋ ಅವಳನ್ನು ಸಾಮಾನ್ಯವಾಗಿ ಅವಳನ್ನು ಮನ್ನಿಸುವುದಿಲ್ಲ, ತಿರಸ್ಕರಿಸ್ತಾರೆ, ದ್ವೇಷ ಮಾಡ್ತಾರೆ. ಭಾಳಷ್ಟು ಕಷ್ಟ ಆಗುತ್ತೆ. ಆಮೇಲೆ ಅವಳು ಹುಡುಕ್ತಾ ಹೋದಾಗ ಒಂದು ಕಡೆಗೆ ನಾವು ಟಿ ವಿಯಲ್ಲಿ ನೋಡ್ತಾ ಇರ್ತೇವಲ್ಲ, ಹಾಗೆ ಅದೇ ಥರ ಸ್ವರ್ಣಗೌರಿ ವ್ರತ ನಡೀತಾ ಇತ್ತು.
ಅಲ್ಲೋಗಿ ಕೇಳಿದಾಗ ನೀನು ಸ್ವರ್ಣಗೌರಿಯನ್ನು ತಿರಸ್ಕರಿಸಿದ್ದೆ, ಅದರಿಂದ ನಿನಗೆ ಆಗಿದೆ, ಅದರಿಂದ ಪುನಃ ಗೌರಿ ಪೂಜೆ ಮಾಡು, ಆಗ ನೀವಿಬ್ಬರು ಸೇರ್ಪಡೆ ಆಗ್ತೀವಿ ಅಂತ ಹೇಳಿ ಪುನಃ ಸ್ವರ್ಣಗೌರಿ ವ್ರತವನ್ನು ಅಲ್ಲಿಂದ ಆಚರಣೆ ಮಾಡ್ತಾಳೆ. ಅದು ಚೌತಿಯ ಮೊದಲನೇ ದಿವಸ ಭಾದ್ರಪದ ಶುಕ್ಲ ತದಿಗೆಯ ದಿವಸ ಆ ವ್ರತ ಆಚರಣೆ ಮಾಡಿದ್ರು. ಆದ್ದರಿಂದ ಆ ದಿವಸ ಗೌರಿಯನ್ನು ಮನೆಗೆ ಕರೆತಂದ ಮೇಲೆ ಈ ಮನೆಯಲ್ಲಿ ಗಂಡ ಹೆಂಡರಲ್ಲಿ ಏನಾಗಿತ್ತು ಚಂದ್ರಪ್ರಭನ ಮನೆಯಲ್ಲಿ ಈ ಒಂದು ಸವತಿ ಮತ್ಸರದಿಂದ ದ್ವೇಷ, ಅವರೆಲ್ಲರೂ ಅನ್ಯೋನ್ಯ ಅನುರಕ್ತರಾಗಿ ಸಂಸಾರವನ್ನು ಮಾಡಿದರು ಅನ್ನುವಂಥ ಕಥೆ ಪುರಾಣದಲ್ಲಿ ಬರುವಂಥದ್ದು. ಇದು ಸ್ವರ್ಣಗೌರಿ ಮಹಿಮೆ. ಹಾಗೆ ಇದೇ ಥರ ಹರಿತಾಲಿಕೆಗೂ ಇನ್ನೊಂದು ಮಹಿಮೆಗಳಿದೆ. ಈ ಹರಿತಾಲಿಕಾ ವ್ರತದಲ್ಲಿ ಪಾರ್ವತಿ ತಪಸ್ಸು ಮಾಡ್ತಾಳೆ ಈಶ್ವರನ ಕುರಿತು. ಎಷ್ಟೇ ತಪಸ್ಸು ಮಾಡಿದ್ರೂ ಸಹ ಈಶ್ವರ ಒಲಿಯೋದಿಲ್ಲ, ವಿಷ್ಣು ಒಲಿದು ಬಿಡ್ತಾನೆ. ಆಗ ಹಿಮಾಲಯ ಬಂದು ಹೇಳ್ತಾನೆ ಪಾರ್ವತಿಗೆ, ನಾನು ನಾಳೆಗೆ ವಿಷ್ಣುವೇ ನಿನ್ನನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳ್ತಾನೆ. ಆಗ ಅವಳು ಒಪ್ಪೋದಿಲ್ಲ, ತನ್ನ ಸಖಿಯರನ್ನು ಕಳೆದು ಹೇಳ್ತಾಳೆ, ನಾಳೆ ನನ್ನ ಪತಿ ನನ್ನನ್ನು ನಾಳೆ ವಿವಾಹ ಮಾಡ್ತಾನೆ ವಿಷ್ಣುವಿನ ಪತಿಗೆ, ನಾನು ಈಶ್ವರನ ಬಿಟ್ಟು ಯಾರನ್ನೂ ಮದುವೆ ಆಗೋದಿಲ್ಲ, ನನಗೆ ಈಶ್ವರನೇ ಆಗಬೇಕು ಅಂತ. ಆಗಲೂ ಸಹ ಈ ಅಪಹರಿಸುವಂಥದ್ದು ಅಥವಾ ಅವರನ್ನು ನಾವು ಕಿಡ್ನಾಪ್ ಮಾಡೋ ಪದ್ಧತಿ ಇತ್ತು ಅಂತ ಇಲ್ಲೊಂದು ಗೊತ್ತಾಗತ್ತೆ. ಯಾಕೆಂದರೆ ಆ ಸಖಿ ಬಂದು ಏನು ಮಾಡ್ತಾಳೆ, ಪಾರ್ವತಿಯನ್ನು ಅಪಹರಣ ಮಾಡಿಬಿಡ್ತಾಳೆ, ಕರ್ಕೊಂಡು ಹೋಗಿ ಯಾವುದೋ ಒಂದು ವನದಲ್ಲಿ ಕಾಡಿನಲ್ಲಿ ಇಟ್ಟುಕೊಡ್ತಾಳೆ. ಆನಂತರ ಹಿಮಾಲಯ ಹುಡುಕ್ತಾ ಬರ್ತಾನೆ. ಆಮೇಲೆ ಕೇಳ್ತಾನೆ, ಯಾಕೆ ನೀನು ಇಲ್ಲಿ ಬಂದು? ಅವಳು ಅಲ್ಲಿ ಹೋಗಿ ಈ ಹರಿತಾಲಿಕಾ ವ್ರತ ಮಾಡ್ತಾಯಿದ್ಲು. ಆ ಹರಿತಾಲಿಕಾ ವ್ರತದ ಪ್ರಭಾವ ಏನು ಅಂದರೆ, ಯಾರು ಈ ಚೌತಿಯ ಮೊದಲನೇ ದಿವಸ ಗಣಪತಿಯನ್ನು ತರುವ ಮೊದಲನೇ ದಿವಸ ಹರಿತಾಲಿಕಾ ವ್ರತ ಮಾಡ್ತಾರೋ ಸಾಮಾನ್ಯವಾಗಿ ಅವಿವಾಹಿತೆಯಾದವರಾಗಿರಬೇಕು. ಅದನ್ನು ಮಾಡಿದ್ರೆ ಅವರಿಗೆ ಇಷ್ಟಪಟ್ಟು ಹುಡುಗ ಸಿಗ್ತಾನೆ. ಇವತ್ತಿನ ಕಾಲದಲ್ಲಿ ಲವ್ ಮಾಡುವಂಥ ಹೆಣ್ಮಕ್ಳು ಸಹ ಅದು ಮಾಡಿದ್ರೆ ಅವರ ಮನಸ್ಸಿನಲ್ಲಿದ್ದಂಥ ಹೆಣ್ಣು ಸಿಗ್ತಾನೆ ಹೇಳೋದಕ್ಕೆ ಇದೇ ಒಂದು ನಿದರ್ಶನ. ಹರಿತಾಲಿಕಾ ವ್ರತವನ್ನು ಮಾಡ್ತಾ ಇರುವಾಗ ಕೂಡಲೇ ಈಶ್ವರ ಪ್ರತ್ಯಕ್ಷ ಆಗ್ತಾನೆ, ಮಹಾದೇವ. ಹಾಗಾಗಿ ಈ ಸ್ವರ್ಣಗೌರಿ ವ್ರತದಲ್ಲಿ ನೋಡಿ, ಎಲ್ಲ ಕಡೆ ಗಣಪತಿ ತರುವ ಮೊದಲನೇ ದಿವಸ ಗಣೇಶ ಮತ್ತು ಗೌರಿ ಮತ್ತು ಮಹಾದೇವನ ಪೂಟ ತಂದಿರ್ತಾರೆ. ಯಾಕಂತಂದರೆ ಅವರಿಬ್ಬರ ಸಹಿತ ಅವರಿಬ್ಬರೂ ಸೇರಿದ್ದು ಆ ದಿವಸಂತೆ. ಗೌರಿ ವ್ರತ ಹರಿತಾಲಿಕಾ ವ್ರತದಲ್ಲಿ ಬರುವಂಥ ಕಥೆ, ಪಾರ್ವತಿ ತಪಸ್ಸನ್ನು ಮಾಡಿ ಪರಮೇಶ್ವರನನ್ನು ಪಡೆದು ಆ ದಿವಸ ಸೇರಿದ್ದಾಳೆ. ಆ ನಂತರ ಮುಂದೆ ಗಣಪತಿಯ ಉತ್ಪತ್ತಿ ಆಯಿತು, ಮರು ದಿವಸ ಗಣಪತಿ ಬಂದ. ಹೀಗೆ ಪುರಾಣಗಳಲ್ಲಿ ಕಥೆ. ಹಾಗಾಗಿ ಮೊದಲನೇ ದಿವಸ ಗೌರಿ ವ್ರತ ಅಂತಂದರೆ ಗೌರಿ ಮತ್ತು ಶಂಕರ, ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷವಾದದ್ದು ಮತ್ತು ಅವರಿಬ್ಬರು ಸೇರದ್ದು, ವಿವಾಹ ಆದದ್ದು. ಮಾರನೇ ದಿವಸ ಗಣಪತಿಯ ಉತ್ಪತ್ತಿಯಾದದ್ದು, ಗಣಪತಿಯನ್ನು ಕರೆತಂದದ್ದು. ಹಾಗಾಗಿ ಗಣೇಶ ಹಬ್ಬದಲ್ಲಿ ಈ ಹರಿತಾಲಿಕಾ ವ್ರತ ಅನ್ನೋದು ಮತ್ತು ಈ ಒಂದು ಸ್ವರ್ಣಗೌರಿ ವ್ರತ ಇವೆರಡೂ ಸಹ ಬಹಳ ಮುಖ್ಯವಾದದ್ದು, ಅವಿವಾಹಿತೆಯರಿಗೆ ಬಹಳ ಮುಖ್ಯ. ಸಾಮಾನ್ಯವಾಗಿ ಗೌರಿ ಅನ್ನುವಂಥ ಪದಗಳು ವಿವಾಹದಲ್ಲಿ ಅನೇಕ ಸಲ ಬರ್ತದೆ. ಗೌರೀಂ ಕನ್ಯಾಂ ವಿಪ್ರಾಯ ಯಥಾಶಕ್ತಿ ವಿಭೂಷಿತಾಂ ಗೋತ್ರಾಯ ಶರಮಣೆ ತುಭ್ಯಂ ದತ್ತಾಂ ವಿಪ್ರ ಸಮಾಶ್ರಯ ಅಂತ ನಾವು ಮದುವೆಯಲ್ಲಿ ಹೇಳ್ತೇವೆ. ಮದುವೆ ಮಾಡಿಕೊಡುವಾಗ ಬೇಕಾದರೆ ಅವಳಿಗೆ 18 ವರ್ಷ ಆಗಿದ್ದರು ಅಪ್ಪ ಅದನ್ನು ಹೇಳ್ತಾನೆ, ಇವಳು ಗೌರೀಂ ಕನ್ಯಾಂ, ನಾನು ನಿನಗೆ ಮದುವೆ ಮಾಡಿಕೊಡುವಂಥ ಹೆಣ್ಣು ಗೌರಿ ಅಂದರೆ 9 ವರ್ಷದ ಹೆಣ್ಣು ಹುಡುಗಿ ಅಂಥೇಳಿ. ಹಾಗಾಗಿ ಗೌರಿ ಪದ ಅನ್ನೋದು ಇಲ್ಲಿ ಶ್ರೇಷ್ಠತೆಯನ್ನು ಸೂಚಿಸ್ತದೆ. ಎರಡನೇದಾಗಿ ಪರಮೇಶ್ವರನ ತಪಸ್ಸಿನಿಂದ ಅನುಗ್ರಹಿಸಿ ಒಲಿಸಿಕೊಂಡಂಥವಳು ಗೌರಿ. ಆದ್ದರಿಂದ ಅವಳ ಸ್ಮರಣೆ ಮಾಡಿದ್ರೆ ಅವಿವಾಹಿತೆಯರಿಗೆ ಖಂಡಿತವಾಗಿಯೂ ಮಂಗಳ ಭಾಗ್ಯ ಕೂಡಿ ಬರ್ತದೆ. ಅದಕ್ಕಾಗಿ ಆ ಒಂದು ಸುಮಂಗಲಿಯರು ಮಾಡುವಂಥದ್ದು ಸ್ವರ್ಣಗೌರಿ ವ್ರತ ಅಥವಾ ಈ ಹರಿತಾಲಿಕಾ ವ್ರತ. ಇದು ಗಣಪತಿ ಈ ಒಂದು ಹಬ್ಬದ ಮೊದಲನೇ ದಿವಸ ಮಾಡಿದ್ರೆ ಖಂಡಿತವಾಗಿಯೂ ಮುಂದೆ ಬರುವಂಥ ಗಣಪತಿ ಹಿಂದಿನ ಅವರ ದೋಷವನ್ನು ಪರಿಹಾರ ಮಾಡಿ ನಿರ್ವಿಘ್ನವಾಗಿ ಮಾಂಗಲ್ಯವನ್ನು ಅಥವಾ ಮಾಂಗಲ್ಯ ಕಂಕಣ ಭಾಗ್ಯವನ್ನು ನಡೆಸ್ಕೊಡ್ತಾನೆ ಅನ್ನೋದು ಪುರಾಣಗಳಲ್ಲಿ ಬರುವಂಥ ಒಂದು ಉಕ್ತಿ. ಪಂಡಿತರೆ, ಇವಾಗ ಮಂಗಳಗೌರಿ ವ್ರತವನ್ನು ಮಾಡಬೇಕು ಅಂದರೆ, ಸ್ವರ್ಣಗೌರಿ ವ್ರತವನ್ನು ಆರಂಭ ಮಾಡಬೇಕು ಅಂದರೆ ಯಾವ ರೀತಿಯ ಆರಂಭ ಇರುತ್ತೆ, ಯಾವ ರೀತಿ ಪ್ರತಿಷ್ಠಾಪನೆಗಳಿರುತ್ತೆ ಅದರಲ್ಲಿ? ಈ ಸ್ವರ್ಣಗೌರಿ ವ್ರತಕ್ಕೆ ಬೇರೆ ವ್ರತಕ್ಕಿಂತ ವಿಶಿಷ್ಟ. ಸ್ವರ್ಣಗೌರಿ ಅಂದರೆ ಬಂಗಾರದ ಮುಖವನ್ನು ಇಡಬೇಕು ಅಂತಿದೆ ಇವತ್ತಿನ ಕಾಲದಲ್ಲಿ, ಬಂಗಾರ ತೊಟ್ಟಿ. ಹಾಗಾಗಿ ಬೆಳ್ಳಿಯದ ಅಥವಾ ಇನ್ನಿತರ ಬಂಗಾರ ಅಂತ ಮುಖವಾಡವನ್ನು ಹಾಕ್ಕೊಡ್ತಾರೆ. ಯಾಕಂದರೆ ಅವಳು ಸ್ವರ್ಣಗೌರಿ. ಹಾಗಾಗಿ ಸುವರ್ಣವರ್ಣಾಂ ಕಂಜಾಕ್ಷೀಂ ದ್ರವ್ಯಸರ್ಗೋಸ್ತ್ರ ಶೋಭಿತಾಂ ಸರ್ವಲಕ್ಷಣ ಸಂಯುಕ್ತಾಂ ಸರ್ವಾಭರಣಭೂಷಿತಾಂ ಅಂತ ಹೇಳ್ತೇವೆ ಆ ಗೌರಿಯನ್ನು ಹೇಳುವಾಗ. ಹಾಗಾಗಿ ಅವಳು ಸುವರ್ಣವರ್ಣ, ಬಂಗಾರದಂಥ ಬಣ್ಣದವಳು ಮತ್ತು ಬಂಗಾರವನ್ನು ಧರಿಸಿದಂಥವಳು. ಅದಕ್ಕಾಗಿ ನಮಗೆ ಆ ಭಾವನೆ ಬರಬೇಕು. ಇವತ್ತು ಬಂಗಾರ ಅಂದರೆ ಪ್ರತಿಯೊಬ್ಬರಿಗೂ ಸಹ ಆಶೆಯನ್ನು ಹುಟ್ಟಿಸುವಂಥದ್ದು. ಹಾಗಾಗಿ ಸ್ವರ್ಣಗೌರಿ ಹೇಳುವ ಪದವೇ ನಮಗೊಂದು ರೀತಿ ಆಶೆಯನ್ನು ಹುಟ್ಟಿಸ್ತದೆ. ಹಾಗಾಗಿ ನಮ್ಮ ಆಶೋತ್ತರ ಪೂರ್ಣ ಮಾಡುವಂಥ ಸ್ವರ್ಣಗೌರಿಗೆ ನಾವು ಬಂಗಾರದಾಗಲಿ ಅಥವಾ ಬಂಗಾರದಂಥ ಅಥವಾ ಬೆಳ್ಳಿಯ ಮುಖವನ್ನು ಹಾಕಬೇಕು. ಮೊದಲನೇದಾಗಿ ಆ ಮಣ್ಣಿನ ಪಾತ್ರದಲ್ಲಿ ಮಾಡಬೇಕು. ಮಣ್ಣಿನ ಪಾತ್ರದಲ್ಲಿ ತಾಮ್ರದ ಕುಂಭವನ್ನು ಇಟ್ಟು ಅದರಲ್ಲಿ ಧಾನ್ಯವನ್ನು ಪೂರ್ಣೆ ಮಾಡಿ ಅದರೊಳಗೆ ಗೌರಿಯ ಪ್ರತಿಮೆಯನ್ನು ಇಡಬೇಕು, ಬಂಗಾರದ ಬೆಳ್ಳಿದ. ಅಥವಾ ಪ್ರತಿಮೆ ಸಿಕ್ಕಿಲ್ಲ ಅಂತಂದರೆ ಈ
ಸಾಮಾನ್ಯ ಎಲ್ಲ ಕಡೆಗೆ ಪ್ರತಿಮೆಯಲ್ಲಿದ್ದಲ್ಲಿ ಪ್ರತೀತಿ ಬಂದಿದೆ ನೋಡಿ, ಮುಖವನ್ನು ಇಟ್ಟು ಪೂಜೆ ಮಾಡುವುದು, ಇದು ಪ್ರತೀತಿ. ಪ್ರತಿಮೆ ಬೇರೆ, ನಮ್ಮ ಲೋಕದಲ್ಲಿ ವ್ಯವಹಾರದಲ್ಲಿ ಇರುವುದು ಪ್ರತೀತಿಗಳು ಬೇರೆ. ಈಗ ಪ್ರತೀತಿಗಳು ಏನು ಅಂತಂದರೆ ಸುವರ್ಣ ಬಣ್ಣದ ರಂಜಿತವಾದಂತಹ ಈ ಮುಖವನ್ನು ಇಟ್ಟುಕೊಂಡು ಗೌರಿಯನ್ನು ಪೂಜೆ ಮಾಡಬೇಕು, ಅಲಂಕಾರ ಮಾಡಿ ಪೂಜೆ ಮಾಡಿ ಅವರಿಗೆ ವಿವಿಧ ನೈವೇದ್ಯಗಳಿದೆ. ಗೌರಿಗೆ, ಗಣೇಶನಿಗೆ ನಾವು ಎಷ್ಟು ನೈವೇದ್ಯ ಮಾಡ್ತೇವೋ, ಇವತ್ತು ಗಣಪತಿ ಹಬ್ಬ ಅಂದರೆ 21 ಭಾಗ ಕಜ್ಜಾಯ, ಅದಕ್ಕಿಂತ ಹೆಚ್ಚಾಗಬೇಕು ಅಂತಿದೆ. ಯಾಕಂದರೆ ಗೌರಿಯು ಖಾದ್ಯಪ್ರಿಯರು, ಹಾಗಾಗಿ ಅವರಿಗೆ ಎಲ್ಲ ರೀತಿಯಾದಂಥ ತಿನ್ನುವ ಭಕ್ಷ್ಯ ಭೋಜ್ಯ ಹಣ್ಣು ಹಂಪಲ ಪೂಜಾ ವಸ್ತುಗಳು ಇವೆಲ್ಲವೂ ವಿಶೇಷ. ಆದ್ದರಿಂದ ಈ ಗೌರಿ ಪೂಜೆಗೂ ಗಣೇಶನಿಗೆ ಏನೇನು ನಾವು ತಯಾರು ಮಾಡ್ತೇವೋ ಅಂಥ ಪಕ್ವಗಳನ್ನೆಲ್ಲ ಸಿದ್ಧ ಮಾಡಿ ವಿಶೇಷ ಅಲಂಕಾರ ಮಾಡಿ ಆಮೇಲೆ 9 ಅಥವಾ 7 ವರ್ಷದ ಹೆಣ್ಣು ಮಕ್ಕಳನ್ನು ಇಟ್ಕೊಳ್ಬೇಕು, ಪೂಜೆ ಮಾಡಿ ಅವರಿಗೆಲ್ಲ ಅರ್ಶನ ಕುಂಕುಮ ಭಾಗ್ಯಗಳನ್ನೆಲ್ಲ ಕೊಟ್ಟರೆ ಆ ಗೌರಿ ಸುಪ್ರೀತಳಾಗ್ತಾಳೆ. ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ಸ್ವರ್ಣಗೌರಿ ವ್ರತದ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.